ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಅಪ್ಡೇಟು ಕೋರ್ಟಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಗೆ ತಿಳ್ಕೊಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂತ ಅಂದರೆ ವೀಡಿಯೋ ಮಾಡಿ ಹಾಕಬೇಕು ಅಂತಂದರೆ ನಮಗೂ ಕೂಡ ಟೈಮ್ ಬೇಕಾಗಿರುತ್ತೆ, ವೀಡಿಯೋ ರೆಕಾರ್ಡ್ ಮಾಡಬೇಕಾಗಿರುತ್ತೆ, ಅದನ್ನು ಎಡಿಟ್ ಮಾಡಬೇಕಾಗಿರುತ್ತೆ, ಪೋಸ್ಟ್ ಮಾಡಬೇಕಾಗಿರುತ್ತೆ. ಸೊ ಕರೆಕ್ಟಾಗಿರೋಂಥ ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ಅಪ್ಲೋಡ್ ಮಾಡೋದು ಕೂಡ ಲೇಟ್ ಆಗುತ್ತೆ. ಅದರಿಂದಾಗಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಕಮೆಂಟ್ ಕೂಡ ತುಂಬ ಆಗ್ತಾ ಇದ್ದೀರಾ ನೀವು. ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು ಅಂತ ಹೀರೋಯಿನ್ ದಿನ ಹೇಳ್ಬಿಟ್ಟು. ಸೊ ಏನೇನಾಯಿತು ಅನ್ನೋದನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಏನು ಆಗಿರ್ಬೋದು ಕೋರ್ಟಲ್ಲಿ ಅಂತ ಹೇಳ್ಬಿಟ್ಟು ನೀವೇನೇ ನೋಡ್ಬೋದು. ಅದು ಯಾವ ರೀತಿ ಈಸಿಯಾಗಿ ನೋಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಇದು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಅಂತಲ್ಲ, ನೀವು ಹೈಕೋರ್ಟಲ್ಲಿ ಯಾವುದೇ ಆದಂಥ ಕೇಸು ನಿಮ್ಮದು ಇವಾಗಲ್ಲ ಅಂತಂದ್ರೆ ಮುಂದೆ ಯಾವಾಗಾದರೂ ಇದು ಯೂಸ್ಫುಲ್ ಆಗೇ ಆಗಿರುತ್ತೆ. ಅದರಿಂದಾಗಿ ಒಂದು ತಿಳ್ಕೊಂಡ್ರಿ, ಒಂದು ಬೇಸಿಕ್ ಆಗಿ ಇದು ಬೇಕಾಗಿರುತ್ತೆ. ಅದರಿಂದಾಗಿ ನೀವು ಇದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅದರಿಂದಾಗಿ ಫಸ್ಟ್ ಇವಾಗ ನೀವೇನು ಮಾಡ್ತೀರಾ ಅಂತ ಅಂದರೆ, ಇವಾಗ ಬೈಕ್ ಟ್ಯಾಕ್ಸಿ ಕೇಸ್ ಬಗ್ಗೆ ನಮಗೆ ಅಪ್ಡೇಟ್ ಹೇಗೆ ಸಿಗುತ್ತೆ ಅಂತ ಅಂದರೆ, ಕೋರ್ಟಿಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ನೀವು ಗೂಗಲ್ಗೆ ಹೋಗ್ಬಿಟ್ಟು, ಇಲ್ಲ ಅಂತಂದರೆ ಕ್ರೋಮ್ಗೆ ಹೋಗ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡ್ತಿದ್ದಂಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ಈಗ ಬರುತ್ತೆ. ತಡ್ರಿ, ಫಸ್ಟ್ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಬಿಡ್ತೀನಿ ನೋಡಿ. ಇವಾಗ ಸ್ಕ್ರೀನ್ ರೆಕಾರ್ಡು ಕೂಡ ಆನ್ ಮಾಡ್ಕೊಂಡಿನಿ, ಅಂದರೆ ನಾನು ಕೂಡ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ನೋಡಿ, ಮೊದಲನೇ ಆಪ್ಷನ್ನೇ ಬರುತ್ತೆ, ಸರ್ಚ್ ಬೈ ಕೇಸ್ ನಂಬರು ಹೈಕೋರ್ಟ್ ಆಫ್ ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದೆಯಲ್ಲ, ಮೊದಲನೇದೇ ಅದನ್ನು ನಾವು ಇವಾಗ ಓಪನ್ ಮಾಡ್ಕೊಬೇಕು. ನೋಡಿ, ಓಪನ್ ಮಾಡ್ಕೊತಿದ್ದಂಗೆ ಈ ಥರ ಇಂಟರ್ಫೇಸ್ ನಮಗೆ ಬರುತ್ತೆ. ಸೆಲೆಕ್ಟ್ ಬೆಂಚ್ ಅಂತ ಇದೆಯಲ್ಲ, ಆ ಸೆಲೆಕ್ಟ್ ಬೆಂಚ್ನ ಇದೆಲ್ಲ ಸ್ಟಾರ್ ಇದೆಯಲ್ಲ, ಅವೆಲ್ಲ ಮ್ಯಾಂಡೇಟರಿ ಹಾಕಲೇಬೇಕಾಗುತ್ತೆ. ಅದರಿಂದಾಗಿ ಈಗ ಬೈಕ್ ಟ್ಯಾಕ್ಸಿದು ಕೇಸ್ ನಡೀತಾ ಇರೋದಲ್ಲ ಬೆಂಗಳೂರು ಬೆಂಚಲ್ಲಿ, ಅದರಿಂದ ಈಗ ಬೆಂಗಳೂರು ಬೆಂಚ್ನ ಸೆಲೆಕ್ಟ್ ಮಾಡ್ಕೊಂಡೆ. ಕೇಸ್ ಟೈಪ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಅಂದರೆ ನಿಮ್ಮದು ಯಾವ ಕೇಸ್ ಇರುತ್ತೋ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಬೈಕ್ ಟ್ಯಾಕ್ಸಿ ಕೇಸ್ ಬಂದ್ಬಿಟ್ಟು ಇಲ್ಲಿ WA ಅಂತ ಇದೆ ನೋಡಿ, ರೈಟ್ ಅಪೀಲ್ ಅಂತ ಇದೆಯಲ್ಲ, ಆ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಂಗೆ ನೆಕ್ಸ್ಟು ಎಂಟರ್ ದ ಕೇಸ್ ನೇಮ್ ಅಂತ, ಅಂದರೆ ನಿಮ್ಮ ಲಾಯರ್ಗಳನ್ನ ಕೇಳಿದ್ರೆ ಕೊಟ್ಟಿರ್ತಾರೆ. ಬಟ್ ಇವಾಗ ಬೈಕ್ ಟ್ಯಾಕ್ಸಿದು ಕೇಸ್ ನಂಬರ್ ಬಂದ್ಬಿಟ್ಟು 906 ಮತ್ತು 848 ಕೇಸ್ ನಂಬರ್ ಇದು. ಇವೆರಡರಲ್ಲಿ ಯಾವ್ದು ಹಾಕಿದ್ರು ಕೂಡ ನಮಗೆ ಬರುತ್ತೆ. ಇವಾಗ ಸದ್ಯಕ್ಕೆ ಈಗ 906 ನಾನು ಹಾಕ್ತೀನಿ. 906 ಹಾಕ್ಬಿಟ್ಟು ಎಂಟರ್ ಕೇಸ್ ಇಯರ್ ಅಂತ ಇದೆಯಲ್ಲ, ಅದನ್ನು ನಾವು ಎಂಟರ್ ಮಾಡಬೇಕು. ಅಂದರೆ ಕೇಸ್ ಯಾವ ಇಯರಲ್ಲಿ ನಾವು ಫೈಲ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಇಲ್ಲಿರುತ್ತೆ. ಸೊ 2025 ಈಗ ತಾನೇ ಅದು ಬ್ಯಾನ್ ಆದಮೇಲೆ ಕೇಸ್ ಹಾಕಿರೋದಿದ್ದು, ಅದರಿಂದಾಗಿ 2025 ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಷನ್ ಇದೆ ನೋಡಿ, ಇದನ್ನು ಹಾಕಬೇಕು. ನಂಬರ್ ಇದೆ ನೋಡಿ ಇಲ್ಲಿ 943509 ಅಂತ ಇದೆಯಲ್ಲ, ಅದನ್ನು ಎಂಟರ್ ಮಾಡಬೇಕು. 943509 ನೋಡಿ, ಇದನ್ನು ಎಂಟರ್ ಮಾಡ್ತಿದ್ದಂಗೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ, ಆ ಸಬ್ಮಿಟ್ ಮೇಲೆ ಇವಾಗ ನಾವು ಕ್ಲಿಕ್ ಮಾಡಬೇಕು. ಅಂದರೆ ನಂಬರ್ ನೀವು ನೋಟ್ ಮಾಡ್ಕೊಂಡ್ರಲ್ವಾ, ಇವಾಗ ಇಲ್ಲ ಅಂತ ಅಂದರೂ ನೀವು ನೆಕ್ಸ್ಟ್ ಮುಂದೆ ಹುಡುಕ್ಬೇಕಾದ್ರೂ ನೀವು ಅಷ್ಟೇ ನಂಬರ್ಗಳನ್ನ ಇದನ್ನು ನೋಟ್ ಮಾಡ್ಕೊಳ್ಳಿ. ಇದು 906 ಅನ್ನು ನೀವು ಒಂದೊಂದು ನೋಟ್ ಮಾಡ್ಕೊಂಡ್ರು ಸಾಕು. ಸೊ ಎಲ್ಲರೂ ಬರ್ಕೊಂಡಿರಿ, ಇಲ್ಲ ಅಂತ ಅಂದರೆ ಸ್ಕ್ರೀನ್ಶಾಟ್ ಏನಾದ್ರು ತೊಗೊಂಡಿರಿ. ಇವಾಗ ಸದ್ಯಕ್ಕೆ ಇವಾಗ ನಾನು ಸಬ್ಮಿಟ್ ಅಂತ ಕೊಡ್ತೀನಿ ನೋಡಿ. ಸಬ್ಮಿಟ್ ಅಂತ ಕೊಡ್ತಿದ್ದಂಗೆ ಓಪನ್ ಆಗುತ್ತೆ ನೋಡಿ. ಓಪನ್ ಆಯಿತು. ಕೇಸ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಸ್ ಇನ್ಫಾರ್ಮೇಷನ್ ಫುಲ್ಲು ತೋರಿಸ್ತಾ ಇದೆ. ಸ್ಟೇಟಸ್ ನೋಡಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಆಮೇಲೆ ಕೇಸ್ ನಂಬರು ಕೂಡ ತೋರಿಸ್ತಾ ಇದೆ, WA 906. ಅದೇ ನನ್ನ ನಂಬರ್ ಹೇಳೋಣ ನಿಮಗೆ, 906/2025 ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅದಾದ್ಮೇಲೆ ಕ್ಲಾಸಿಫಿಕೇಷನ್ನು, ಡೇಟ್ ಆಫ್ ಫೈಲಿಂಗು, ಇವೆಲ್ಲ ಫುಲ್ ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ಪಿಟಿಷನರ್ ಬಂದ್ಬಿಟ್ಟು ನೋಡಿ ANI ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ತೋರಿಸ್ತಾ ಇದೆ. ಅಂದರೆ ಇದೇನು ಅಲ್ಲ, ಓಲಾದವ್ರದ್ದು ಅದು ಕಂಪ್ನಿ. ಸೊ ಅವರು ಫೈಲ್ ಮಾಡಿರೋದು ಓಲಾ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇಲ್ಲ, ಅವ್ರದ್ದೇ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಇರೋದು. ಆಮೇಲೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಅದಕ್ಕೆ ಯಾವುದು ಇಲ್ಲಿ ಬೈಕ್ ಟ್ಯಾಕ್ಸಿದು ಬಂದೇ ಇಲ್ಲ, ಇದೇನು ANI ಅಂತ ಐತೆ ಅಂತ ನೀವು ಅದು ಕನ್ಫ್ಯೂಸ್ ಆಗೋದು. ಸೊ ಅದಕ್ಕೋಸ್ಕರ ಇದು ಓಲಾ ಕಂಪ್ನಿದು ANI ಟೆಕ್ನಾಲಜಿ ಇದೆಯಲ್ಲ, ಅದು ಓಲಾ ಕಂಪ್ನಿದು. ಅದಾದಮೇಲೆ ನೆಕ್ಸ್ಟ್ ಜಡ್ಜಿನ ಬಗ್ಗೆ ಎಲ್ಲ ಐತೆ. ನೀವು ಮೇಯ್ನ್ ನೋಡ್ಕೋಬೇಕಾಗಿರೋದು ಏನಪ್ಪ ಅಂತ ಅಂದರೆ, ಲಾಸ್ಟ್ ಡೇಟ್ ಆಫ್ ಆ್ಯಕ್ಷನ್ ಯಾವತ್ತಾಯಿತು ಅಂತ ಅಂದರೆ, ಲಾಸ್ಟ್ ಡೇಟ್ ಆಫ್ ಆ್ಯಕ್ಷನ್ ಬಂದ್ಬಿಟ್ಟು ನಿನ್ನೆ ಆಗಿದೆ. ನಿನ್ನೆ ಆಗಿದೆ, 11/7/2025 ನಿನ್ನೆ ಆಗಿರೋದು. ಅದನ್ನು ಕೂಡ ಇಲ್ಲೇ ತೋರಿಸ್ತಾ ಇದೆ. ಅದಾದಮೇಲೆ ನೋಡಿ ಇವಾಗ ನೆಕ್ಸ್ಟ್ ಇಯರಿಂಗಿಗೆ ಚೇಂಜ್ ಮಾಡಿರೋದು ಕೂಡ ನಮ್ಗೆ ಇಲ್ಲೇ ತೋರಿಸ್ತಾ ಇದೆ. ನೆಕ್ಸ್ಟ್ ಇಯರಿಂಗ್ ಡೇಟ್ ಅಂತ ಇಲ್ಲೇ ತೋರಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಇಯರಿಂಗ್ ಡೇಟ್ ಬಂದು 18/7/2025. ಆರಾಮಾಗಿ ನೀವೇನೇ ಡೇಟ್ ಇರುತ್ತಲ್ಲ, ಅಂದರೆ ಕೇಸ್ ಇರುತ್ತಲ್ಲ, ಅವತ್ತು ಹೋಗ್ಬಿಟ್ಟು ನೀವು ಕೂಡ ಈ ಥರ ಸರ್ಚ್ ಮಾಡಿದ್ರೆ ನೆಕ್ಸ್ಟ್ ಡೇಟ್ ಏನಾಗಿದೆ, ಪೋಸ್ಟ್ಪೋನ್ ಆಗಿದೆ, ಏನಾಗಿದೆ, ಪೆಂಡಿಂಗ್ ಆಗಿದೆಯಾ, ಇಲ್ಲ ಅಂತ ಅಂದರೆ ಏನಾದ್ರು ಅಂತಿಮ ತೀರ್ಮಾನ ಬಂತ ಅಂತ ಹೇಳ್ಬಿಟ್ಟು ನೀವು ಕೂಡ ಚೆಕ್ ಮಾಡ್ಬೋದು. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವತ್ತಲ್ಲ ನಾಳೆ ಯಾವತ್ತಾದ್ರು ಇದನ್ನು ತಿಳ್ಕೊಂಡಿದ್ರೆ ಯೂಸ್ಫುಲ್ ಆಗೇ ಆಗುತ್ತೆ. ಈ ಕೇಸಿಗೆ ಅಂತಲ್ಲ, ಯಾವ ಕೇಸ್ಗಾದ್ರೂ ಆಗಲಿ ಯೂಸ್ಫುಲ್ ಆಗುತ್ತೆ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.